ತೆಂಗಿನ ನಾರು ತುಂಬಾ ಉಪಯುಕ್ತ, ಅಷ್ಟು ಬೇಗ ಹಾಳಾಗಲ್ಲ. 2 ವರ್ಷಕ್ಕಿಂತಲೂ ಜಾಸ್ತಿ ಮಣ್ಣಿನಲ್ಲಿ ಉಳಿಯುತ್ತೆ ತೆಂಗಿನ ನಾರು. ಅದರಿಂದಾಗಿ ಅಷ್ಟು ಒಳ್ಳೆ ಐಟಮ್ ಅನ್ನು ನಾವು ಸುಮ್ಮನೆ ಯಾಕೆ ಹಾಳು ಮಾಡ್ಕೊಳ್ಳೋದು. ಇದು ನಾವು ಮಾಡ್ತಿರೋದು ಬರೀ ತೆಂಗಿನ ನಾರು ಮತ್ತು ರಬ್ಬರ್ ಮರದ ಹಾಲಿಂದ. ಇದು ಮೆಷಿನ್ ಇದೆ ಮೇಡಮ್, ಹೀಟ್ ಪ್ರೆಸ್, ಹೈಡ್ರಾಲಿಕ್ ಹೀಟ್ ಪ್ರೆಸ್ ಮೆಷಿನ್ ಇದೆ. ಇದು ಒಂದು ಪಾಟ್ ಆಗ್ಬೇಕಿದ್ರೆ ಹೆಚ್ಚು ಕಮ್ಮಿ ನಮ್ಗೆ ಒಂದು 2 ನಿಮಿಷ ಟೈಮ್ ತಗೊಳುತ್ತೆ. ದಿನಕ್ಕೆ ಒಂದು ಗಂಟೆಗೆ ಒಂದು 30 ಹಿಡಿದ್ರು, ಒಂದು 10 ಗಂಟೆ ವರ್ಕ್ ಮಾಡಿದ್ರು ಒಂದು 300 ಪಾಟ್ ಮಾಡ್ಬೋದು. ಇದರಲ್ಲಿ ಫಾರೆಸ್ಟ್ ತುಂಬಾ ಇರುವ ಕಾರಣ ಬೇರೆಗೆ ಚೆನ್ನಾಗಿ ಗಾಳಿ ಸಿಗುತ್ತೆ, ಗಿಡಗಳು ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ನ್ಯಾಚುರಲ್ ಆಗಿ ರೂಟ್ ಪ್ರೂನಿಂಗ್ ಅಂತ ಹೇಳ್ತಾರೆ, ಅದು ನ್ಯಾಚುರಲ್ ಆಗಿ ಆಗುತ್ತೆ ಇದ್ರಲ್ಲಿ. ಮೂರು ಶೇಪ್ ಅಲ್ಲಿ ಇದೆ ನೋಡಿ. ಪಬ್ಲಿಕ್ ಕೇಳ್ತಿದ್ರು ಇದಕ್ಕೆ ಕೂಡ ಹ್ಯಾಂಗಿಂಗ್ ಬೇಕಂತ ಕೇಳ್ತಿದ್ರು, ಅದಕ್ಕಾಗಿ ನಾವು ಇದನ್ನು ಮಾಡಿಸ್ಕೊಂಡೇವೆ. ಸ್ನೇಹಿತರೆ, ನಾರ್ಮಲ್ ಆಗಿ ನಾವು ಗಿಡಗಳನ್ನ ಟೆರೆಸ್ ಅಲ್ಲಿ ಆಗಿರ್ಬೋದು ಅಥವಾ ಮನೆ ಮುಂದೆ ಎಲ್ಲಾದ್ರೂ ನಾವು ನಾಟಿ ಮಾಡ್ತೀವಿ ಅಂತಂದ್ರೆ ಒಂದ ಪ್ಲಾಸ್ಟಿಕ್ ಪಾಟ್ ಗಳನ್ನ ಯೂಸ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಈ ಮಡ್ ಪಾಟ್ ಗಳನ್ನ ಯೂಸ್ ಮಾಡುವಂತದ್ದು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತೊಂದು ಸೂಪರ್ ಡೂಪರ್ ಐಡಿಯಾವನ್ನ ಕೊಡ್ತೀನಿ. ಇದರಿಂದ ಗಿಡಗಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ, ಜೊತೆಗೆ ಇಕೋ ಫ್ರೆಂಡ್ಲಿ ಕೂಡ ಹೌದು. ಇನ್ ಕೇಸ್ ನೀವು ತೆಂಗಿನ ಕೃಷಿಯನ್ನ ಮಾಡ್ತಿದ್ರೆ ಈ ರೀತಿಯಾದಂತಹ ಒಂದು ಬೈ ಪ್ರಾಡಕ್ಟ್ ಗಳನ್ನ ನೀವೇ ತಯಾರಿಸ್ಕೊಳ್ಬಹುದು, ಇದರಿಂದ ಕೂಡ ಆದಾಯವನ್ನ ಗಳಿಸಬಹುದು. ಅಂದ್ರೆ ಈ ಒಂದು ತೆಂಗಿನ ವೇಸ್ಟ್ ಇಂದ ಕೂಡ ನೀವು ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ಸೊ ಇವತ್ತು ಒಂದು ಸ್ಟಾಲ್ ಅನ್ನು ನಿಮ್ಗೆ ಪರಿಚಯಿಸ್ತೀನಿ. ಇಲ್ಲಿ ನವೀನ್ ಕುಮಾರ್ ಅನ್ನೋರು ಇದ್ದಾರೆ. ಸುಮಾರು 2 ವರ್ಷಗಳಿಂದ ಈ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರೇ ಕೂಡ ಇದನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಇವರ ಒಂದು ಸ್ಟಾಲ್ ಇರುವಂತದ್ದು ಅಥವಾ ಇವರ ಒಂದು ಔಟ್ಲೆಟ್ ಇರುವಂತದ್ದು ಮಂಗಳೂರಿನಲ್ಲಿ. ಸೊ ಬನ್ನಿ, ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ. ಸೊ ಸ್ನೇಹಿತರೆ, ಇವರು ನವೀನ್ ಅಂತ ಸುಮಾರು 2 ವರ್ಷಗಳಿಂದ ಈ ಒಂದು ಪಾಟ್ ಗಳನ್ನ ಇವರೇ ತಯಾರಿಸ್ತಾರೆ. ನಾರ್ಮಲ್ ಆಗಿ ನಾವು ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀವಿ, ರೈತ ಕೇವಲ ರೈತನಾಗಿರದೆ ಸಾಲದು, ರೈತೋದ್ಯಮಿ ಆಗಬೇಕು ಅಂತ. ಸೊ ರೈತೋದ್ಯಮಿ ಆಗೋದಕ್ಕೆ ಇವತ್ತು ಇವರೊಂದು ಬೆಸ್ಟ್ ಐಡಿಯಾವನ್ನ ಹೇಳ್ತಾರೆ. ಇವರು ಅದನ್ನ ಕಲ್ತಿದ್ದಾರೆ, ಇವರು ಅದ್ರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಸರ್ ಅಣ್ಣ, ಈ ಒಂದು ಐಡಿಯಾ ಹೆಂಗ್ ಬಂತು? ಈ ಒಂದು ತೆಂಗಿನ ನಾರಿಂದ ಕೂಡ ನಾವು ಬೈ ಪ್ರಾಡಕ್ಟ್ಸ್ ಅನ್ನ ತಯಾರಿಸಬಹುದು ಅಂತ. ಯಾಕಂದ್ರೆ ಈಗ ಪ್ಲಾಸ್ಟಿಕ್ ವೇಸ್ಟ್ ಆಗಿ ಭೂಮಿಗೆ ಹಾಳಾಗಿ ಕಾರಣ ತೆಂಗಿನ ನಾರು ತುಂಬಾ ಉಪಯುಕ್ತ, ಅಷ್ಟು ಬೇಗ ಹಾಳಾಗಲ್ಲ. 2 ವರ್ಷಕ್ಕಿಂತಲೂ ಜಾಸ್ತಿ ಮಣ್ಣಿನಲ್ಲಿ ಉಳಿಯುತ್ತೆ ತೆಂಗಿನ ನಾರು. ಅದರಿಂದಾಗಿ ಅಷ್ಟು ಒಳ್ಳೆ ಐಟಮ್ ಅನ್ನು ನಾವು ಸುಮ್ಮನೆ ಯಾಕೆ ಹಾಳು ಮಾಡ್ಕೊಳ್ಳೋದು, ಅದನ್ನು ಉಪಯೋಗಿಸಬಹುದಲ್ಲ ಪಾಟ್ ತರ ಅಂತ ಪಾಟ್ ಅನ್ನು ಮಾಡಿ ಉಪಯೋಗಿಸ್ಕೊಳ್ಬಹುದಲ್ಲ ಅಂತ ಇದು ಮಾಡಿರೋದು. ಓಕೆ, ಸೊ ಇದಕ್ಕೆ ನೀವು ರಿಸರ್ಚ್ ಎಲ್ಲ ಹೆಂಗ್ ಮಾಡ್ಕೊಂಡ್ರೆ? ನಾರ್ಮಲ್ ಆಗಿ ನಾವೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕಲ್ವಾ? ಸೊ ಅದು ಕೂಡ ತೆಂಗಿನ ನಾರಿಂದ ಅಂತಂದಾಗ ಒಂದು ಗಿಡಗಳ ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಹೌದು. ಆದ್ರೆ ಇದ್ರ ಒಂದು ಡ್ಯೂರಬಿಲಿಟಿ ಹೆಂಗೆ, ಎಷ್ಟು ವರ್ಷ ಬರುತ್ತೆ, ಏನು ಎತ್ತ? ಈಗ ಆನ್ಲೈನ್ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ದೇವೆ ಇದು ತಯಾರು ಮಾಡೋದಕ್ಕಿಂತ ಮೊದಲು. ಆದ್ರೆ ನಾವು ಪರ್ಚೇಸ್ ಮಾಡಿದ ಐಟಮ್ ಎಷ್ಟು ಥಿಕ್ನೆಸ್ ಆಗಿ ಎಷ್ಟು ಚೆನ್ನಾಗಿರ್ಲಿಲ್ಲ, ತುಂಬಾ ಸ್ಮೂತ್ ಆಗಿತ್ತು. ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡುವಾಗಲೂ ಅದೇ ತರ ಇತ್ತು. ಆಮೇಲೆ ಅದನ್ನು ಡೆವಲಪ್ ಮಾಡಿ ಈ ತರಕ್ಕೆ ಈ ಶೇಪಿಗೆ ಇಷ್ಟು ಫಿನಿಶಿಂಗ್ ಆಗಿ ಮಾಡ್ಲಿಕ್ಕೆ ನಾವು ಕಲ್ತಿದ್ದೇವೆ. ಇವಾಗ ಈ ತರ ಮಾಡ್ತಾ ಇದ್ದೇವೆ. ಇವಾಗ ಇದರ ಡ್ಯೂರಬಿಲಿಟಿ ಅಂದ್ರೆ 2 ವರ್ಷಕ್ಕಿಂತ ಜಾಸ್ತಿ ಬಾಳಿಕೆ ಬರುತ್ತೆ. ನಾವೇ ಈಗ ಯೂಸ್ ಮಾಡ್ತಾ ಇದ್ದೇವೆ. ನಾವು ಮಾಡಿದನ್ನೇ ನಾವು ಯೂಸ್ ಮಾಡಿ ನಮ್ಮ ಅನುಭವ ಬಂತು, ಈಗ ಅನುಭವಕ್ಕಿದೆ ಈಗ. ಆಕ್ಚುಲಿ ಎಷ್ಟು ಚೆನ್ನಾಗಿದೆ, ಇದ್ರಲ್ಲಿ ಗೊತ್ತೇ ಆಗಲ್ಲ ಈ ತೆಂಗಿನ ನಾರಿಂದ ಮಾಡಿರೋದು ಅಂತ, ಅಷ್ಟು ಗಟ್ಟಿಯಾಗಿದೆ. ಸೊ ಅಣ್ಣ, ಇದು ಈಗ ರೆಡಿ ಆಗಕ್ಕೆ ಎಷ್ಟು ಹೊತ್ತು ಬೇಕಾಗುತ್ತೆ? ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಯೂಸ್ ಮಾಡ್ತೀರಾ ನೀವು? ಇದು ನಾವು ಮಾಡ್ತಿರೋದು ಬರೀ ತೆಂಗಿನ ನಾರು ಮತ್ತು ರಬ್ಬರ್ ಮರದ ಹಾಲಿಂದ. ನ್ಯಾಚುರಲ್ ಆಗಿ ರಬ್ಬರ್ ಹಾಲು ಬೇಕಾಗುತ್ತೆ. ಅದರಿಂದಾಗಿ ತೆಂಗಿನ ನಾರಿಗೆ ಹೆಚ್ಚಾಗಿ ರೇಟ್ ಇಲ್ಲ, ಆದ್ರೆ ರಬ್ಬರ್ ಮರದ ಹಾಲಿಗೆ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಅದರಿಂದಾಗಿ ನಮ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದು ಮಾರಾಟ ಮಾಡುವಾಗಲೂ ಸ್ವಲ್ಪ ಹಣ ಜಾಸ್ತಿ ತಗೊಳ್ಬೇಕಾಗುತ್ತೆ ನಾವು. ಬಟ್ ಆದ್ರೂ ಕೂಡ ಒಂದು ಬೆಸ್ಟ್ ಐಡಿಯಾ ಅಲ್ವಾ? ಈ ತೆಂಗಿನ ನಾರಿಂದ ಕೂಡ ಮಾಡಿ ನಾವು ಆದಾಯ ಗಳಿಸಬಹುದು. ಎಷ್ಟೋ ಜನ ತೆಂಗಿನ ನಾರು ವೇಸ್ಟ್ ಅಂತ ಅನ್ಕೊಳ್ತಾರೆ, ಕೇವಲ ಈ ತೆಂಗು ಮಾತ್ರ ಯೂಸ್ ಬರುತ್ತೆ ಅಂತ ಅನ್ಕೊಳ್ತಾರೆ. ಬಟ್ ಅದರಿಂದ ಕೂಡ ಮಾಡಬಹುದು ಅನ್ನೋದಕ್ಕೆ ನವೀನ್ ಕುಮಾರ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅಣ್ಣ, ಈಗ ಇದು ದಿನದಲ್ಲಿ ಎಷ್ಟು ನೀವು ರೆಡಿ ಮಾಡ್ತೀರಾ? ಹೆಂಗೆ ಇದು ಮೋಲ್ಡ್ ಇರುತ್ತಾ, ಏನು ಎತ್ತ ಕೈಯಲ್ಲಿ ಮಾಡೋದಾ, ಹೆಂಗೆ? ಇದು ಮೆಷಿನ್ ಇದೆ ಮೇಡಮ್, ಹೀಟ್ ಪ್ರೆಸ್, ಹೈಡ್ರಾಲಿಕ್ ಹೀಟ್ ಪ್ರೆಸ್ ಮೆಷಿನ್ ಇದೆ. ಇದು ಒಂದು ಪಾಟ್ ಆಗ್ಬೇಕಿದ್ರೆ ಹೆಚ್ಚು ಕಮ್ಮಿ ನಮ್ಗೆ ಒಂದು 2 ನಿಮಿಷ ಟೈಮ್ ತಗೊಳುತ್ತೆ ಒಂದು ಪಾಟಿಗೆ. ಅದು ಲೆಕ್ಕಾಚಾರದಲ್ಲಿ ನಾವು ಮಾಡಬಹುದು. ದಿನಕ್ಕೆ ಒಂದು ಗಂಟೆಗೆ ಒಂದು 30 ಹಿಡಿದ್ರು, ಒಂದು 10 ಗಂಟೆ ವರ್ಕ್ ಮಾಡಿದ್ರು ಒಂದು 300 ಪಾಟ್ ಮಾಡಬಹುದು. ಓಕೆ, ಸೊ ಔಟ್ಲೆಟ್ ನಿಮ್ದು ಮಂಗಳೂರಲ್ಲಿ ಇದೆ. ಅಲ್ಲಿ ಎಷ್ಟು ಮೆಷಿನ್ಸ್ ಇದೆ? ಸದ್ಯಕ್ಕೆ ಒಂದು ಮೆಷಿನ್ ಇರೋದು, ಇನ್ನು ಅದನ್ನು ಮುಂದೆ ಡೆವಲಪ್ ಮಾಡ್ಬೇಕಂತ ಇದ್ದೇವೆ.
ಈಗ ಅಂದ್ರೆ ಈಗ ನೀವು ಜಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರಾ, ಹೆಂಗ್ ವರ್ಕ್ ಆಗುತ್ತೆ, ಜನ ತಗೋತಾರ? ಇತ್ತೀಚೆಗೆ ಎಷ್ಟು ಫಿನಿಶಿಂಗ್ ಆಗಿ ನಮ್ಗೆ ಮಾಡ್ಲಿಕ್ಕೆ ಗೊತ್ತಾಯ್ತು ಇದು ಹೇಗೆ ಮಾಡ್ಬೇಕಂತ ಹೇಳಿ ನಾವೇ ಅದನ್ನು ಡೆವಲಪ್ ಮಾಡ್ಕೊಂಡ್ರಿ. ಸ್ಟಾರ್ಟಿಂಗ್ ಅಲ್ಲಿ ಮಾಡುವ ಈ ತರ ಇರ್ಲಿಲ್ಲ. ಓಕೆ. ಸೊ ಅಣ್ಣ, ಈಗ ರೈತರು ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಎಷ್ಟು ಬಂಡವಾಳ ಹಾಕ್ಬೇಕಾಗುತ್ತೆ, ಅವ್ರಿಗೆ ಏನೆಲ್ಲ ಬೇಕಾಗುತ್ತೆ, ರಾ ಮೆಟೀರಿಯಲ್ಸ್ ಹೆಂಗ್ ಬೇಕು ಅಂತ? ಈಗ ಬಂಡವಾಳ ಅದು ಅವ್ರು ಪರ್ಚೇಸ್ ಮಾಡೋ ಮೆಷಿನ್ ಮೇಲೆ ಇದೆ ಮೇಡಮ್. ಈಗ ಎಷ್ಟಿದೆ ಮೆಷಿನ್ಗೆ? ಮೆಷಿನ್ಗೆ ಹೆಚ್ಚು ಕಮ್ಮಿ ಒಂದು 10 ಲಕ್ಷದೊಳಗೆ ಮೆಷಿನ್ ಸಿಗಬಹುದು. ಆಮೇಲೆ ರಾ ಮೆಟೀರಿಯಲ್ ನಮ್ಮಲ್ಲಿ ಕರಾವಳಿಯಲ್ಲಿ ಬೇಕಾದಷ್ಟು ಸಿಗುತ್ತೆ. ರಬ್ಬರ್ ಆ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಬೆಳಿತಾರೆ, ತೆಂಗುನು ಬೆಳಿತಾರೆ. ಓಕೆ, ಹಾಗೆ ಯೂಸ್ ಮಾಡಬಹುದು. ಮತ್ತೆ ಇದರಲ್ಲಿ ಗಿಡ ನಟ್ರೆ ಇದಿದೆ, ಅಡ್ವಾಂಟೇಜ್ ಇದೆ ಇದರಿಂದ. ಸೊ ಏನೇನ್ ಅಡ್ವಾಂಟೇಜ್ ಇದೆ ಇದರಲ್ಲಿ? ಪೋರಸ್ ತುಂಬಾ ಇರುವ ಕಾರಣ ಬೇರೆಗೆ ಚೆನ್ನಾಗಿ ಗಾಳಿ ಸಿಗುತ್ತೆ, ಗಿಡಗಳು ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ನ್ಯಾಚುರಲ್ ಆಗಿ ರೂಟ್ ಪ್ರೂನಿಂಗ್ ಅಂತ ಹೇಳ್ತಾರೆ, ಅದು ನ್ಯಾಚುರಲ್ ಆಗಿ ಆಗುತ್ತೆ ಇದ್ರಲ್ಲಿ. ಪ್ಲಾಸ್ಟಿಕ್ ಪಾಟ್ ಅಲ್ಲಿ ಆದ್ರೆ ಕೂದಲು ಸುತ್ತಕೊಂಡಿರುತ್ತೆ, ಆ ತರ ಇದ್ರಲ್ಲಿ ಸುತ್ತಕೊಳ್ಳಲ್ಲ ಬೇರುಗಳು. ಸೊ ನೀರು ಕೂಡ ಚೆನ್ನಾಗಿ ತೇವ ಇರುತ್ತಲ್ವಾ? ಹೌದು, ತೇವ ಉಳಿಯುತ್ತೆ ಅಂತ ಹೇಳುದಿಲ್ಲ ನಾನು. ತೇವಾಂಶ ಬಿಸಿ ಆಗಲ್ಲ ಪಾಟ್, ಅದರಿಂದಾಗಿ ಬೇಗ ಡ್ರೈ ಆಗಲ್ಲ ತೇವಾಂಶ, ಬೇರೆ ಗಾಳಿ ಸಿಗುತ್ತೆ ಚೆನ್ನಾಗಿ. ಓಕೆ. ಸೊ ಈಗ ನಿಮ್ಗೆ ತೆಂಗಿನ ನಾರ್ ಬೇಕು ಅಂತಂದ್ರೆ ಅಥವಾ ರಬ್ಬರ್ ಬೇಕು, ಹಾಲ್ ಬೇಕು ಅಂತಂದ್ರೆ ಎಲ್ಲಿಂದ ತರ್ಸ್ಕೊತೀರಾ? ಹೆಂಗ ಕನೆಕ್ಷನ್ ಇರುತ್ತೆ ನಿಮ್ಗೆ ರೈತರ ಜೊತೆಗೆ ಆಗಿರ್ಬೋದು ಅಥವಾ ಕಾಂಟ್ಯಾಕ್ಟ್ ಹೆಂಗೆ? ಇಲ್ಲ, ಈಗ ರೈತರ ತೆಂಗಿನ ನಾರನ್ನು ಮಾಡ್ತಾ ಇಲ್ಲ ಹೆಚ್ಚಿನವರು. ಅವರಿಂದ ಯಾರ ತೆಂಗಿನ ಸಿಪ್ಪೆಯನ್ನು ಕಲೆಕ್ಟ್ ಮಾಡಿ ಕೆಲವು ಯೂನಿಟ್ ಇರುತ್ತೆ. ಈಗ ಕಾಸರಗೋಡು ಸೈಡಿಗೆ ಹೋದ್ರೆ ಅಲ್ಲಿ ಯೂನಿಟ್ ಇದೆ, ಅಲ್ಲಿಂದ ತೆಂಗಿನ ನಾರನ್ನು ಪರ್ಚೇಸ್ ಮಾಡ್ತೇವೆ. ಆಮೇಲೆ ರಬ್ಬರ್ ಅನ್ನು ಕೂಡ ಮಂಗಳೂರು ಅಕ್ಕಪಕ್ಕದಲ್ಲಿ ಬೆಳ್ತಂಗಡಿ, ಉಜಿರೆ ಅಲ್ಲಿ ಎಲ್ಲ ಸಿಗುತ್ತೆ ನಮಗೆ, ಅಲ್ಲಿಂದ ಕಲೆಕ್ಟ್ ಮಾಡ್ತೀವಿ. ಏನು ಒಣಗಿಸ್ತೀರಾ? ಹೆಂಗೆ ಅದು ಪ್ರೊಸೆಸ್ ಹೆಂಗಾಗುತ್ತೆ? ಈ ಒಂದು ಬಾಕ್ಸ್ ಆಗ್ಬೇಕು ಅಂತಂದ್ರೆ, ಪಾಟ್ ಆಗ್ಬೇಕು ಅಂದ್ರೆ ಪ್ರೊಸೆಸ್ ಹೆಂಗೆ ಅದು? ತೆಂಗಿನ ನಾರನ್ನು ಹರಡಿ ಅದಕ್ಕೆ ನಾವು ರಬ್ಬರ್ ಹಾಲನ್ನು ಸ್ಪ್ರೇ ಮಾಡುತ್ತೇವೆ. ಸ್ಪ್ರೇ ಮಾಡಿ ಆದ್ಮೇಲೆ ಸ್ವಲ್ಪ ಹೊತ್ತು ಒಣಗಲಿಕ್ಕೆ ಬಿಡ್ತೇವೆ. ಆ ಒಣಗಿದ ರಬ್ಬರ್ ಶೀಟ್ ಅನ್ನು, ತೆಂಗಿನ ನಾರಿನ ಶೀಟ್ ಅನ್ನು ನಾವು ಮೌಲ್ಡಿಗೆ ಹಾಕಿ, ಹೀಟ್ ಪ್ರೆಸ್ ಮೌಲ್ಡಿಗೆ ಹಾಕಿ ಇದು ಮಾಡ್ತೇವೆ. ಓಕೆ. ಸೊ ಅದು ಹೀಟ್ ಆದ್ಮೇಲೆ ಮೌಲ್ಡಿಗೆ ಆದ್ಮೇಲೆ ಎಷ್ಟೊತ್ತು ಬೇಕು? 1-2 ನಿಮಿಷದಲ್ಲಿ ಇದು ರೆಡಿ ಆಗಿ ಬರುತ್ತೆ. ಆಮೇಲೆ ನಾವು ಒಂದು ದಿನ ಬಿಸಿಲಿಗೆ ಒಣಗಿಸ್ಬೇಕಾಗತ್ತೆ. ಓಕೆ. ಸೊ ಈಗ ಎಷ್ಟು ನಾರ್ ಬೇಕಾಗತ್ತೆ ಅಣ್ಣ? ನೀವೀಗ ಹೇಳಿದ್ರೆ ದಿನಕ್ಕೊಂದು ನಾನೀಗ ಗಂಟೆಗೆ 30 ಮಾಡ್ತೀನಿ ಅಂತಂದ್ರೆ ಎಷ್ಟು ನಾರ್ ಬೇಕಾಗುತ್ತೆ, ಎಷ್ಟು ಕ್ವಾಂಟಿಟಿಲಿ ಹಾಲ್ ಬೇಕಾಗುತ್ತೆ ಇದು ರಬ್ಬರ್ ಹಾಲು? ತೆಂಗಿನ ನಾರ್ ಅಂದ್ರೆ ಈಗ ನಮ್ಮ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿದೆ. ನನಗೆ ಅದು ಕರೆಕ್ಟ್ ಆಗಿ ಎಷ್ಟು ಕೆಜಿ ಬೇಕಾಗ್ಬೋದು ಅಂತ ಈಗ ಹೇಳಲಿಕ್ಕೆ ಬರಲ್ಲ. ಆದ್ರೆ 1 ಲೀಟರ್ ಹಾಲಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಒಂದು 4 ಪಾಟಿಗೆ 1 ಲೀಟರ್ ಹಾಲು ಬೇಕಾಗುತ್ತೆ. ಓಕೆ. ಓಕೆ. ಸೊ ಯಾವ ಶೇಪ್ ಅಲ್ಲಿ ಇದೆ ಅಣ್ಣ ಇಲ್ಲಿ? ಈಗ ಇಲ್ಲಿ ಕಾಣುವಂತದ್ದು 3 ಶೇಪ್ ಅಲ್ಲಿ ಇದೆ ನೋಡಿ. ಅಂದ್ರೆ ಹ್ಯಾಂಗಿಂಗ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ ನೀವು? ಅಲ್ಲ, ಈಗ ನಾವು ನಮ್ಮಲ್ಲಿ ಈ ತರ ಮಾತ್ರ ಇತ್ತು ಮೇಡಮ್, ಒಂದು ಮಾತ್ರ ಹ್ಯಾಂಗಿಂಗ್ ಇತ್ತು. ಪಬ್ಲಿಕ್ ಕೇಳ್ತಿದ್ರು ಇದಕ್ಕೆ ಕೂಡ ಹ್ಯಾಂಗಿಂಗ್ ಬೇಕಂತ ಕೇಳ್ತಿದ್ರು, ಅದಕ್ಕಾಗಿ ನಾವು ಇದನ್ನು ಮಾಡಿಸ್ಕೊಂಡೇವೆ ಈಗ. ಓಕೆ. ಸೊ ನಾವೀಗ ನಾರ್ಮಲ್ ಆಗಿ ಗೋಡೆ ಸೈಡ್ ಹಾಕ್ತಿವಿ ಅಂತಂದ್ರೆ ಅದಕ್ಕೆ ಇದೆಯಾ? ಅದಕ್ಕೆ ಕೂಡ ಐಟಮ್ ಇದೆ ಮೇಡಮ್, ಈ ತರ ಎರಡು ತರ ಕೂಡ ಮಾಡ್ಕೊಂಡಿದ್ದಾರೆ. ಗ್ರಿಲ್ಲಿಗೆ ಸಿಕ್ಕಿಸುವಂತದ್ದು ಈ ತರದು ಇದೆ. ಓಕೆ. ಓಕೆ. ಸೊ ಈಗ ಎಷ್ಟಕ್ಕೆ ಸೇಲ್ ಮಾಡ್ತೀರಾ ನೀವು? ಈಗ ಒಂದು 350ಗೆ ಸಿಂಗಲ್ ಪೀಸ್ ಅನ್ನು ನಾವು ಸೇಲ್ ಮಾಡ್ತಾ ಇದ್ದೇವೆ. ಜಾಸ್ತಿ ತಗೊಳ್ಳುವಾಗ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಡಿಸ್ಕೌಂಟ್ ಮಾಡ್ತೀರಾ? ಇನ್ ಕೇಸ್ ನಾವು ಬಲ್ಕ್ ಅಲ್ಲಿ ತಗೋತೀವಿ ಅಂತಂದ್ರೆ ನಮಗೆ ಡಿಸ್ಕೌಂಟ್ ಇಲ್ಲ. ಈಗಲೇ ಇಲ್ಲ 5 ಪೀಸ್ ತಗೊಳ್ಳುವಾಗ 1600ಕ್ಕೆ ನಾನು ಕೊಡ್ತಾ ಇದ್ದೇನೆ. ಓಕೆ. 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 ಸೂಪರ್. ಸೊ ಬೇರೆ ಇದಕ್ಕೆ ಈಗ ಚಿಕ್ಕ ಪಾಟ್ ನಂಗೆ ಸಾಕು ಅಂತಂದ್ರೆ ಈಗ ಇದಕ್ಕೆ ನಾವು 40 ರೂಪಾಯಿ ಸೇಲ್ ಮಾಡ್ತಾ ಇದ್ದೇವೆ, ಇದಕ್ಕೆ 90ಕ್ಕೆ ಸೇಲ್ ಮಾಡ್ತಾ ಇದ್ದೇವೆ, ಇದನ್ನು 120 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೇವೆ. ಓಕೆ. ಹೆಚ್ಚು ಕಮ್ಮಿ ಜಾಸ್ತಿ ಸಿಗುತ್ತಾ ನಮ್ಗೆ? ಹೆಂಗೆ ಹ್ಯಾಂಗಿಂಗ್ ಸಿಗುತ್ತೆ, ರೇಟ್ ಎಕ್ಸ್ಟ್ರಾ ಇದೆ ಅದಕ್ಕೆ. ನೀವು ಎಕ್ಸ್ಟ್ರಾ ಚಾರ್ಜ್ ಒಟ್ಟು ಈ ಪಾಟಿಗೆ ಇಷ್ಟು ಅಂತ ಫಿಕ್ಸ್ ಇರುತ್ತೆ, ಅದು ಬಿಟ್ರೆ ಓಕೆ. ಸೊ ಮುಂದಿನ ಫ್ಯೂಚರ್ ಪ್ಲಾನ್ ಏನಣ್ಣ? ಏನ್ ಮಾಡ್ಬೇಕು ಅಂತ? ಬೇರೆ ಡಿಸೈನ್ ಮಾಡ್ಬೇಕು, ಇದ್ರಲ್ಲಿ ಇನ್ನು ಸ್ವಲ್ಪ ಇನ್ನು ಡೆವಲಪ್ ಮಾಡ್ಬೇಕಂತ ಇದ್ದೇವೆ. ಸೊ ದೊಡ್ಡ ಮನೆಗೆ ಸ್ವಲ್ಪ ಡೆಕೋರೇಟಿವ್ ತರ ಆಗ್ಬೇಕು. ಸೊ ಅಣ್ಣ, ಈಗ ಈ ಒಂದು ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಿದೀರಾ ತುಂಬಾ ಹೋಪ್ ಇಂದ. ಸೊ ಈ ಬಿಸ್ನೆಸ್ ನಿಮ್ಗೆ ಖುಷಿ ಕೊಟ್ಟಿದೆ ಅಣ್ಣ? ಹೆಂಗೆ ಖುಷಿ ಕೊಟ್ಟಿದೆ, ಆದ್ರೆ ಹೆಚ್ಚಿನ ಜನಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾವು ಅದಕ್ಕೆ ವಿವರ ಇದ್ರ ಬಗ್ಗೆ ಜಾಸ್ತಿ ಹೇಳ್ತೇವೆ. ಹೌದು, ತುಂಬಾ ನಾಲೆಜ್ ಇಲ್ಲ. ನಾವು ಹೋದ ತಕ್ಷಣ ಪಾಟ್ ಬೇಕು ಅಂದ್ರೆ ಒಂದ ಪ್ಲಾಸ್ಟಿಕ್ ಪಾಟ್ ತಗೋತೀವಿ, ಇಲ್ಲ ಅಂತಂದ್ರೆ ಮಡ್ ಪಾಟ್ ತಗೊಂಡ್ಬಿಡ್ತೀವಿ. ಯಾಕಂದ್ರೆ ಪ್ಲಾಸ್ಟಿಕ್ ಪಾಟ್ ಮತ್ತು ಈ ಪಾಟಿಗೆ ರೇಟ್ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಹೌದು. 100 ರೂಪಾಯಿಗೆ ಏನೇನ್ ನೆಗೆಟಿವ್ ಇದೆ ಅಣ್ಣ ಈಗ ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕೂ ಇದು ಯೂಸ್ ಮಾಡೋದಕ್ಕೂ? ಅಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಲ್ಲಿ ನಾನು ಹೇಳಿದೆ, ಇದ್ರಲ್ಲಿ ಆದ್ರೆ ನ್ಯಾಚುರಲ್ ಆಗಿ ರೂಟ್ ಪ್ರೂನಿಂಗ್ ಆಗುತ್ತೆ, ಗಿಡಗಳ ಬೇರುಗಳಿಗೆ ಚೆನ್ನಾಗಿ ಗಾಳಿ ಸಿಗುತ್ತೆ, ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಆದ್ರೆ ಇದು ಮಳೆ ಬೀಳುವಲ್ಲಿ ಹೊರಗಡೆ ಇಟ್ಟು ಗಿಡ ನಡ್ಲಿಕ್ಕೆ ಆಗಲ್ಲ ಇದ್ರಲ್ಲಿ. ಯಾಕಂದ್ರೆ ನಾವು ಹೇಳಿದ ಲೈಫ್ ಇದಕ್ಕೆ ಸಿಗಲ್ಲ. ಮನೆ ಒಳಗೆ ಅಥವಾ ಬಾಲ್ಕನಿಯಲ್ಲಿ ಯೂಸ್ ಮಾಡೋದಿದ್ರೆ ಇದನ್ನು ಯೂಸ್ ಮಾಡಬಹುದು, ಬೆಸ್ಟ್. ಸೊ ರೈತರಿಗೆ ಏನ್ ಹೇಳ್ತೀರಾ ಅಣ್ಣ? ಈಗ ತುಂಬಾ ಜನ ರೈತರು ಖಾಲಿ ಬೆಳೆಯನ್ನ ಬೆಳಿತಾರೆ, ಸೇಲ್ ಮಾಡ್ತಾರೆ, ಹೌದು ಅಷ್ಟೇ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಒಂದು ಐಡಿಯಾ ಕೊಡೋದಾದ್ರೆ ಅಥವಾ ನಿಮ್ಮ ಒಂದು ಇನ್ಸ್ಪಿರೇಷನ್ ಅವರಿಗೆ? ಅಲ್ಲ, ರೈತರಿಗೆ ಅಂದ್ರೆ ರೈತರು ಇಂಡಿವಿಜುವಲ್ ಆಗಿ ಸೇಲ್ ಮಾಡೋದಕ್ಕಿಂತ ಈಗ ತೆಂಗು ಬೆಳೆಯೋ ರೈತರಾದ್ರೂ ಈಗ ಒಂದು ತೆಂಗಿನ ಸಿಪ್ಪೆಯನ್ನು ಅವರೊಂದು ಸೊಸೈಟಿ ತರ ಮಾಡಿ
10 ಜನ ರೈತರಿಂದ ತೆಂಗಿನ ಸಿಪ್ಪೆಯನ್ನು ಕಲೆಕ್ಟ್ ಮಾಡಿ ಅದರಿಂದ ನಾರನ್ನು ಬೇರ್ಪಡಿಸುವಂತ ಯೂನಿಟ್ ಸ್ಟಾರ್ಟ್ ಮಾಡಿ ಆಮೇಲೆ ನಾರಿಗೆ ಯಾವ ತರ ಡಿಮ್ಯಾಂಡ್ ಬರುತ್ತೆ ಅದ್ರ ಮೇಲೆ ಅವರು ಮುಂದೆ ಅಂದ್ರೆ ಹೋಗ್ಬೋದು. ಕೇವಲ ತೆಂಗು ಸೀಮಿತ ಆಗದಿರದೆ ಇದನ್ನು ಕೂಡ ಮಾಡಿದ್ರೆ ಹೌದು, ಅವ್ರಿಗೆ ಇನ್ನಷ್ಟು ಮಾಡ್ಬೋದು. ಒಳ್ಳೇದು ಅಂತ ಅದ್ರ ಹೇಳ್ಬೋದು. ಜೊತೆ ಕೊಕೊಪಿತ್ ಇದಕ್ಕೆ ಗಿಡಗಳಿಗೆ ಯೂಸ್ ಆಗುತ್ತೆ. ಹೌದು. ಕೊಕೊಪಿತ್ ಕಂಪೋಸ್ಟ್ ಮಾಡಿದ್ರೆ ಹೌದು. ಅದನ್ನು ಯೂಸ್ ಮಾಡಬಹುದು, ಅವರಿಗೆ ಸೇಲ್ ಮಾಡಬಹುದು. ಓಕೆ ಓಕೆ, ಸೂಪರ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬಾ ಒಳ್ಳೆ ಐಡಿಯಾವನ್ನ ಕೊಟ್ಟಿದ್ದಾರೆ ಅಂಡ್ ನಿಮ್ಮ ಈ ಒಂದು ಹೊಸ ಬಿಸ್ನೆಸ್ ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗ್ಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. Boss Wala. Be the boss.